ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಪ್ರವಾಹದ ಅಬ್ಬರಕ್ಕೆ ನೇಪಾಳದ 6 ಜಲ ವಿದ್ಯುತ್ ಯೋಜನೆಗಳು ಧ್ವಂಸ ಆಗಿದ್ದಾವೆ. ರಸುವಾಘಡಿ, ಚಿಲಿಮಿ ಸೇರಿದಂತೆ ಹಲವು ಘಟಕಗಳಲ್ಲಿ ವಿದ್ಯುತ್ ಉತ್ಪಾದನೆ ಸ್ಟಾಪ್ ಆಗಿದೆ ಅಂತೇಳಿ ತಿಳಿದು ಬರ್ತಾ ಇದೆ. ನೇಪಾಳದ ಉತ್ತರ ಭಾಗದ ಹಲವು ಜಿಲ್ಲೆಗಳಲ್ಲಿ ಕತ್ತಲೆ ಆವರಿಸಿದೆ. ಸೇನೆಯ ಹೆಲಿಕಾಪ್ಟರ್ಗಳು ವಿಪತ್ತು ನಿರ್ವಹಣಾ ತಂಡದಿಂದ ರಕ್ಷಣಾ ಕಾರ್ಯ ಭರದಿಂದ ಸಾಗ್ತಾ ಇದೆ. ಭೀಕರ ಪ್ರವಾಹದಲ್ಲಿ ಸಿಲುಕಿದ್ದಾರೆ ತಮಿಳುನಾಡಿನ ಸುಮಾರು 50 ಮಂದಿ ಯಾತ್ರಿಕರು. ಈ ಯಾತ್ರಾರ್ಥಿಗಳೇನಿದ್ದಾರೆ ಚೆನ್ನೈ, ಪುದುಚೇರಿ, ಚಿದಂಬರಂ, ಕುಂಭಕೋಣಂ, ಇನ್ನ ಮೈಲಾಡುತುರೈ ಮತ್ತೆ ತಿರುಚಿರಾಪಳ್ಳಿಯವರು ಅನ್ನುವಂತ ಮಾಹಿತಿ ಕೂಡ ಸಿಗ್ತಾ ಇದೆ. ಈಗ ಒಂದು ಕಡೆ ಜಲ ವಿದ್ಯುತ್ ಯೋಜನೆಗಳೇನಿದೆ ಅದೆಲ್ಲವೂ ಕೂಡ ಧ್ವಂಸ ಆಗಿದೆ. ಸುಮಾರು 6 ಜಲ ವಿದ್ಯುತ್ ಯೋಜನೆಗಳು ಪ್ರವಾಹದ ಅಬ್ಬರಕ್ಕೆ, ರಸುವಾಘಡಿ, ಚಿಲುಮೆ ಸೇರಿದಂತೆ ಹಲವು ಘಟಕಗಳಲ್ಲಿ ವಿದ್ಯುತ್ ಉತ್ಪಾದನೆ ಸ್ಟಾಪ್ ಆಗಿದೆ. ಹೀಗಾಗಿ ನೇಪಾಳದ ಉತ್ತರ ಭಾಗದ ಹಲವು ಜಿಲ್ಲೆಗಳಲ್ಲಿ ಈಗ ಕತ್ತಲೆ ಆವರಿಸಿದೆ. ಅದೊಂದು ಕಡೆ ಈ ರಕ್ಷಣಾ ಕಾರ್ಯಾಚರಣೆಯನ್ನ ನಡೆಸ್ತಾ ಇರುವಂತಹ ಸೇನೆಯ ಹೆಲಿಕಾಪ್ಟರ್ಗಳು ವಿಪತ್ತು ನಿರ್ವಹಣಾ ತಂಡದಿಂದಾಗಿ ಭರದಿಂದ ರಕ್ಷಣಾ ಕಾರ್ಯಾಚರಣೆಯನ್ನು ನಡೆಸಲಾಗ್ತಾ ಇದೆ. ಸುಮಾರು 50 ಮಂದಿ ಯಾತ್ರಿಕರು ತಮಿಳುನಾಡು ಮೂಲದವರು ಕೂಡ ಈ ಭೀಕರ ಪ್ರವಾಹದಲ್ಲಿ ಸಿಲುಕೊಂಡಿದ್ದಾರೆ ಅನ್ನುವಂಥ ವಿಚಾರ ಕೂಡ ಗೊತ್ತಾಗ್ತಾ ಇದೆ. ಆಮೇಲೆ ಈ ಯಾತ್ರಾರ್ಥಿಗಳೆಲ್ಲರೂ ಕೂಡ ಈ ಚೆನ್ನೈ, ಪುದುಚೇರಿ, ಚಿದಂಬರಂ, ಕುಂಭಕೋಣಂ ಹಾಗೇನೆ ತಿರುಚಿರಾಪಳ್ಳಿಯವರು ಅನ್ನುವಂಥ ಮಾಹಿತಿ ಕೂಡ ಸಿಗ್ತಾ ಇದೆ. ಇದು ಪ್ರಾಥಮಿಕವಾದಂತ ಮಾಹಿತಿಯ ಪ್ರಕಾರ ಗೊತ್ತಾಗ್ತಾ ಇರೋದು. ಅಸಲಿಗೆ ಅಲ್ಲಿ ಇನ್ನೂ ಜಾಸ್ತಿ ಸಂಖ್ಯೆಯಲ್ಲಿ ಜನ ಕಣ್ಮರಿ ಆಗಿದ್ದಾರೆ ಅನ್ನುವಂತ ವಿಚಾರ ಕೂಡ ಆತಂಕ ಕೆಡೆ ಮಾಡಿಕೊಡ್ತಾ ಇದೆ. ಯಾಕಂತಂದ್ರೆ ಇಂಥ ಸಂದರ್ಭದಲ್ಲಿ ಪ್ರವಾಸಕ್ಕೆ ಅಂತೇಳಿ ಹೋಗಿರುವಂತ ಸಾಕಷ್ಟು ಮಂದಿ ಯಾತ್ರಾರ್ಥಿಗಳೆಲ್ಲರೂ ಕೂಡ ಅಲ್ಲಿ ಸಿಲುಕೊಂಡಿದ್ದಾರೆ ಅನ್ನುವಂತ ವಿಚಾರ ಕೂಡ ಗೊತ್ತಾಗ್ತಾ ಇರೋದು. ಅದರಲ್ಲಿ ಭಾರತದವರೇ 145 ಮಂದಿ ಇರೋದು ಅಂತೇಳಿ ಗೊತ್ತಾಗ್ತಾ ಇರೋದು. ಅದರಲ್ಲಿ ಯಾವ್ಯಾವ ಭಾಗದಿಂದ ಎಷ್ಟೆಷ್ಟು ಮಂದಿ ಹೋಗಿದ್ರು, ಅವರ ಡೀಟೇಲ್ಸ್ಗಳು, ಸೊ ಅವರು ಎಲ್ಲಿ ಕಣ್ಮರೆ ಆಗಿದ್ದಾರೆ, ಅವರಿಗಾಗಿ ಹುಡುಕಾಟ ನಡೀತಾ ಇರೋದು, ಈ ಎಲ್ಲ ವಿಚಾರಗಳು ಬಹುಶಃ ಆನಂತರದಲ್ಲಿ ಒಂದೊಂದಾಗಿ ಗೊತ್ತಾಗ್ತಾ ಹೋಗುತ್ತೆ. ಬಟ್ ಇಲ್ಲಿವರೆಗೂ ಸಿಕ್ಕಿರುವಂತ ಮಾಹಿತಿಯ ಪ್ರಕಾರ 95 ಮಂದಿಯನ್ನ ಈ ಭೀಕರ ಪ್ರವಾಹ ಬಲಿ ಪಡೆದಿದೆ. ಕೇವಲ ಇದು ಇಲ್ಲಿಗೆ ನಿಲ್ಲುವಂತಹ ಸೂಚನೆ ಸಿಗ್ತಾ ಇಲ್ಲ. ಯಾಕೆ ಅಂತ ಅಂದ್ರೆ ಅತ್ಯಂತ ಭೀಕರವಾದಂತ ಈ ಪ್ರವಾಹ ಉಂಟು ಮಾಡಿರುವಂತ ಹಾನಿ ಒಂದು ಕಡೆ ಆದ್ರೆ, ಈ ನೇಪಾಳದ ಉತ್ತರ ಜಿಲ್ಲೆಗಳೇನಿದಾವೆ ಅಲ್ಲೆಲ್ಲವೂ ಕೂಡ ಈಗ ಕತ್ತಲೆ ಆವರಿಸಿದೆ. ಈಗ ಹೇಳಿ ಕೇಳಿ ಪಾಪ ತಮ್ಮವ್ರನ್ನ ಕಳ್ಕೊಂಡಿರುವಂಥವ್ರು ಒಂದು ಕಡೆ, ಆಮೇಲೆ ಯಾರಿಗೂ ಕೂಡ ಅರಿವಿರಲಿಲ್ಲ. ಯಾಕೆ ಅಂತಂದ್ರೆ ಈಗ ನೋಡಿ, ಮುಂಚೆನೆ ಏನಾದರೂ ಗೊತ್ತಾಗಿದ್ದಿದ್ರೆ ಅಟ್ಲೀಸ್ಟ್ ಈಗ ಸಹಜವಾಗಿ ಮಳೆ ಬಂದಂಥ ಸಂದರ್ಭದಲ್ಲಾಗಿದ್ರೆ ಹವಾಮಾನ ಇಲಾಖೆ ಮುನ್ಸೂಚನೆ ಕೊಡುತ್ತೆ. ಸೊ ನದಿ ಪಾತ್ರದ ಜನರು ಯಾರಿರ್ತಾರೆ ಅಥವಾ ಆ ಭಾಗದ ಗ್ರಾಮಗಳಲ್ಲಿ ವಾಸ ಮಾಡುವಂಥ ಜನ ಯಾರಿರ್ತಾರೆ ಅವರಿಗೆ ಸೇಫ್ ಜಾಗಕ್ಕೆ ಹೋಗಿ ಅಂತೇಳಿ ಸೂಚನೆ ಕೊಡ್ತಾರೆ. ಬಟ್ ಇದಕ್ಕೆ ಅವಕಾಶ ಇರಲಿಲ್ಲ. ಆಲ್ ಆಫ್ ಎ ಸಡನ್ ಉಂಟಾಗಿದ್ದು, ಜೊತೆಗೆ ಅಲ್ಲಿ ಈ ಬ್ರಿಡ್ಜ್ಗಳು, ಸೇತುವೆಗಳು ಇದೆಲ್ಲವೂ ಕೂಡ ಜಾಸ್ತಿ ಪ್ರಮಾಣದಲ್ಲಿರುತ್ತೆ. ಆಮೇಲೆ ಇಂಥ ಟೈಮಲ್ಲಿ ಪ್ರವಾಸಕ್ಕೆ ಅಂತೇಳಿ ಹೋಗುವಂಥ ಮಂದಿ ಕೂಡ ಸಿಕ್ಕಾಪಟ್ಟೆ ಜನ ಜಾಸ್ತಿ ಇರ್ತಾರೆ. ಸೊ ಅಲ್ಲಿ ಈ ದಿಢೀರಂತ ಉಂಟಾದಂಥ ಪ್ರವಾಹದಿಂದಾಗಿ ಇಲ್ಲಿವರೆಗೂ 95 ಮಂದಿ ಮೃತಪಟ್ಟಿದ್ದಾರೆ, ಬಲಿಯಾಗಿದ್ದಾರೆ. ಸಾವಿನ ಪ್ರಮಾಣ ಇದೆಯಲ್ಲ ನೇಪಾಳದಲ್ಲಿ ಕ್ಷಣ ಕ್ಷಣಕ್ಕೂ ಕೂಡ ಜಾಸ್ತಿ ಆಗ್ತಾ ಇದೆ, ಮತ್ತಷ್ಟು ಆತಂಕ ಸೃಷ್ಟಿ ಮಾಡ್ತಾ ಇದೆ. ಟಿಬೆಟ್ನಿಂದ ಹರಿದು ಬಂದಂಥ ಭೋಟೆ ಕೋಶಿ ನದಿ ಪ್ರವಾಹ ಏನಿದೆ ಅದು ಉಂಟು ಮಾಡಿರುವಂಥ ಹಾನಿ ಇದೆಯಲ್ಲ ಅದು ಅಪಾರ ಪ್ರಮಾಣದಲ್ಲಿದೆ. ಸುಮಾರು 6 ವಿದ್ಯುತ್ ಯೋಜನೆಗಳು ಧ್ವಂಸ ಆಗಿರೋದು. ಹೀಗಾಗಿ ನೇಪಾಳದ ಉತ್ತರ ಜಿಲ್ಲೆಗಳಲ್ಲಿ ಸಂಪೂರ್ಣ ಕತ್ತಲೆ ಆವರಿಸಿದೆ. रोडमा पुगेर माथि यार ओ छिटो भाग त्यो बाउन्ड नभएन बुझी ओए मिस ಇನ್ನು ನೇಪಾಳದ ರಣಭೀಕರ ಪ್ರವಾಹ ಭಾರತದಲ್ಲೂ ಕೂಡ ಅವಾಂತರ ಸೃಷ್ಟಿ ಮಾಡ್ತಾ ಇದೆ. ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ ಶುರುವಾಯಿತು ಪ್ರವಾಹದ ಟೆನ್ಷನ್.
ನೇಪಾಳದ ರಣಭೀಕರ ಪ್ರವಾಹ, ಭಾರತದಲ್ಲೂ ಕೂಡ ಅವಾಂತರ. ಬಿಹಾರ ಮತ್ತು ಉತ್ತರ ಪ್ರದೇಶದಲ್ಲಿ ಶುರುವಾಗಿದೆ ಪ್ರವಾಹದ ಟೆನ್ಷನ್. ಬಿಹಾರದಲ್ಲಿ ಭಾರಿ ಪ್ರಮಾಣದ ಎಫೆಕ್ಟ್ ಅನ್ನ ಈ ನೇಪಾಳ ಪ್ರವಾಹ ನೀಡುತ್ತೆ. ಕೋಸಿ, ಬಾಗ್ಮತಿ ಮತ್ತೆ ಗಂಡಕ್ ನದಿಗಳ ಜಲಾನಯನ ಪ್ರದೇಶಗಳಲ್ಲಿ ಈಗ ಆತಂಕ ಮನೆ ಮಾಡಿದೆ. ಬಿಹಾರದಲ್ಲಿ NDRF, SDRF ತಂಡಗಳನ್ನ ನಿಯೋಜನೆ ಮಾಡಲಾಗಿದೆ ಮುನ್ನೆಚ್ಚರಿಕೆ ಕ್ರಮವಾಗಿ. ಬಿಹಾರದಲ್ಲಿ ನದಿಗಳ ನೀರಿನ ಪ್ರಮಾಣ ಹೆಚ್ಚಾಗಿ ಅವಾಂತರ ಸೃಷ್ಟಿಯಾಗುವಂತ ಸಾಧ್ಯತೆ ಇದೆ. ಪ್ರವಾಹ ಎದುರಿಸುವುದಕ್ಕೆ ಸಕಲ ಸಿದ್ಧತೆಗಳನ್ನ ಬಿಹಾರ ಸರ್ಕಾರ ಮಾಡಿಕೊಂಡಿದೆ. ಸೊ ಇದು ಒಂದು ಕಡೆ ನೇಪಾಳದಲ್ಲಿ ಪರಿಸ್ಥಿತಿ ಯಾವ ರೀತಿಯಾಗಿದೆ, ಇದರಿಂದ ಭಾರತಕ್ಕೆ ಯಾವ ರೀತಿಯಾದಂತ ಎಫೆಕ್ಟ್ ಆಗಬಹುದು ಅನ್ನುವಂತ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ತೆಗೆದುಕೊಳ್ಳುವಂತ ಕೆಲಸ ಆಗಿದೆ. ಈ ಬಿಹಾರ ಮತ್ತೆ ಉತ್ತರ ಪ್ರದೇಶದಲ್ಲಿ ಪ್ರವಾಹದ ಟೆನ್ಷನ್ ಶುರುವಾಗಿದೆ. ಹಾಗಾಗಿ ಭಾರಿ ಪ್ರಮಾಣದ ಎಫೆಕ್ಟ್ ಉಂಟು ಮಾಡಬಹುದಾದಂತ ಸಾಧ್ಯತೆ ಇದೆ ಬಿಹಾರ ಭಾಗದಲ್ಲಿ. ಈ ಕೋಸಿ, ಬಾಗ್ಮತಿ ಮತ್ತೆ ಗಂಡಕ್ ನದಿಗಳ ಜಲಾನಯನ ಪ್ರದೇಶಗಳಲ್ಲಿ ಆತಂಕ ಮನೆ ಮಾಡಿದೆ. ಮುನ್ನೆಚ್ಚರಿಕಾ ಕ್ರಮವಾಗಿ ಬಿಹಾರದಲ್ಲಿ NDRF, SDRF ತಂಡಗಳನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಬಿಹಾರದಲ್ಲಿ ನದಿಗಳ ನೀರಿನ ಪ್ರಮಾಣ ಹೆಚ್ಚಾಗಿ ಅವಾಂತರ ಸಂಭವಿಸಬಹುದಾದಂತ ಸಾಧ್ಯತೆ ಇರುವಂತ ಕಾರಣಕ್ಕಾಗಿ ಮುನ್ನೆಚ್ಚರಿಕೆಯ ದೃಷ್ಟಿಯಿಂದ SDRF, NDRF ತಂಡಗಳನ್ನ ನಿಯೋಜನೆ ಮಾಡಲಾಗಿದೆ. ಸೊ ಅಲ್ಲಿಗೆ ಒಂದು ವೇಳೆ ಪ್ರವಾಹ ಸಂಭವಿಸಿದ್ರು ಕೂಡ ಅದನ್ನ ಫೇಸ್ ಮಾಡೋದಕ್ಕೆ ಸಕಲ ಸಿದ್ಧತೆಯನ್ನ ಬಿಹಾರ ಸರ್ಕಾರ ಮಾಡಿಕೊಂಡಿದೆ. ಅತ್ತ ನೇಪಾಳದ ಒಂದೊಂದು ದೃಶ್ಯಗಳು ಕೂಡ ರಣ ಭಯಂಕರವಾಗಿದೆ. ಯಾಕಂತಂದ್ರೆ ಅಲ್ಲಿ ಈಗ ಕಾಣೆಯಾಗಿರುವಂತವರ ಸಂಖ್ಯೆ ನೋಡ್ತಾ ಇದ್ರೆ ಆತಂಕ ಮನೆ ಮಾಡ್ತಾ ಇದೆ. ಅದೊಂದು ಕಡೆ ಇನ್ನೂ ಆ ಸಾವು ನೋವಿನ ಸಂಖ್ಯೆ ಏರಿಕೆ ಆಗ್ಬೋದಾದಂಥ ಚಾನ್ಸಸ್ ಒಂದು ಕಡೆ ಆದರೆ, ಈ ಬಿಹಾರ ಸರ್ಕಾರ ಕೂಡ ಪ್ರವಾಹದ ಆತಂಕ ಇರುವಂಥ ಕಾರಣಕ್ಕಾಗಿ ಅದನ್ನ ಎದುರಿಸೋದಕ್ಕೆ ಸಕಲ ರೀತಿಯಲ್ಲೂ ಸಿದ್ಧತೆಯನ್ನ ಮಾಡಿಕೊಂಡು ಮುನ್ನೆಚ್ಚರಿಕೆಯ ಕ್ರಮವಾಗಿ NDRF, SDRF ತಂಡಗಳನ್ನ ನಿಯೋಜನೆ ಮಾಡಿ, ಜೊತೆಗೆ ಆ ಭಾಗದ ನದಿ ಪಾತ್ರದ ಜನರು ಯಾರಿರ್ತಾರೆ ಅಂಥವರಿಗೆ ಸುರಕ್ಷಿತ ಸ್ಥಳಗಳಿಗೆ ತೆರಳೋದಕ್ಕೆ, ಸ್ಥಳಾಂತರ ಆಗೋದಕ್ಕೂ ಕೂಡ ಬಿಹಾರ ಸರ್ಕಾರ ಸೂಚನೆ ಕೊಟ್ಟಿದೆ. ಆ ಭಾಗದಲ್ಲಿ ಸಣ್ಣ ಪುಟ್ಟ ಗುಡಿಸಲುಗಳನ್ನು ಹಾಕ್ಕೊಂಡು ಮನೆಗಳನ್ನು ಮಾಡಿಕೊಂಡು ಜೀವನ ಸಾಗಿಸ್ತಾ ಇರುವಂಥ ಜನ ಏನಿರ್ತಾರೆ, ಸೇಫೆಸ್ಟ್ ಪ್ಲೇಸ್ಗಳಿಗೆ ಹೋಗಿ ಅನ್ನುವಂಥ ಸೂಚನೆ ಕೂಡ ಸಿಕ್ಕಿದೆ. ಯಾವುದೇ ರೀತಿಯಾದಂಥ ಅಹಿತಕರ ಘಟನೆ ನಡೀಬಾರದು ಅನ್ನುವಂಥ ನಿಟ್ಟಿನಲ್ಲಿ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೂಡ ಬಿಹಾರ ಸರ್ಕಾರ ತೆಗೆದುಕೊಂಡು ಆ ಪ್ರವಾಹವನ್ನು ಎದುರಿಸೋದಕ್ಕೆ ಸಕಲ ರೀತಿಯಲ್ಲೂ ಸಿದ್ಧತೆಯನ್ನ ಮಾಡಿಕೊಂಡಿದೆ. ಸಹಜವಾಗಿ ಈ ಪ್ರವಾಹದಿಂದಾಗಿ ಬಿಹಾರದ ನದಿಗಳಲ್ಲಿ ನೀರಿನ ಪ್ರಮಾಣ ಜಾಸ್ತಿ ಆಗುತ್ತೆ. ಸೊ ನೀರಿನ ಪ್ರಮಾಣ ಹೆಚ್ಚಾದಂಥ ಸಂದರ್ಭದಲ್ಲಿ ಏನಾದರೂ ಅವಾಂತರ ಆದರೆ, ಹಾಗಾಗಿ ಮುನ್ನೆಚ್ಚರಿಕೆಯ ದೃಷ್ಟಿಯಿಂದಾಗಿ NDRF, SDRF ತಂಡಗಳನ್ನು ನಿಯೋಜನೆ ಮಾಡಿದೆ ಬಿಹಾರ ಸರ್ಕಾರ. ಅಲ್ಲಿನ ಜನರಿಗೂ ಕೂಡ ಸುರಕ್ಷಿತವಾಗಿರೋದಕ್ಕೆ ಸೂಚನೆಯನ್ನು ಕೊಡಲಾಗಿದೆ. ಗಮನಿಸ್ತಾ ಇದ್ದೀವಲ್ಲ ಯಾವ ರೀತಿಯಾಗಿ ಬಿಹಾರದಲ್ಲಿ ಹೈ ಅಲರ್ಟ್ ಘೋಷಣೆ ಆಗಿದೆ. ಅಲ್ಲಿ ಎಲ್ಲ ರೀತಿಯಾದಂಥ ಸಿದ್ಧತೆಗಳನ್ನು ಕೂಡ ಬಿಹಾರ ಸರ್ಕಾರದಿಂದ ಮಾಡಿಕೊಳ್ಳಲಾಗಿದೆ. ಮತ್ತೊಂದು ಕಡೆ ನೇಪಾಳದಲ್ಲಿ ಉಂಟಾಗಿರುವಂಥ ಈ ಪ್ರವಾಹದಿಂದಾಗಿ ಒಂದು ಕಡೆ ಅಲ್ಲಿ ಕ್ಷಣ ಕ್ಷಣಕ್ಕೂ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದ್ರೆ, ಮತ್ತೊಂದು ಕಡೆ ಇದರ ಎಫೆಕ್ಟ್ ಭಾರತಕ್ಕೆ, ಅದರಲ್ಲಿ ಬಿಹಾರದಲ್ಲಿ ಯಾವ ರೀತಿಯಾದಂಥ ಸಿದ್ಧತೆಗಳು ಮಾಡ್ಕೊಂಡಿದ್ದಾರೆ, ಜೊತೆಗೆ ಆ ನದಿ ಪಾತ್ರದಲ್ಲಿ ಜೀವನ ನಡೆಸುವಂಥ ಜನ ಏನಿದ್ದಾರೆ ನೋಡಿ, ನೀವು ಗಮನಿಸ್ತಾ ಇದ್ದೀರಲ್ಲ, ಅಲ್ಲೇ ನದಿ ಪಕ್ಕದಲ್ಲೇ ಸಣ್ಣ ಪುಟ್ಟ ಗುಡಿಸಲುಗಳನ್ನು ಹಾಕ್ಕೊಂಡು ಜೀವನ ಮಾಡುವಂಥ ಕುಟುಂಬಗಳೇನಿರ್ತಾರೆ ಅವರೆಲ್ಲರಿಗೂ ಕೂಡ ಸುರಕ್ಷಿತ ಸ್ಥಳಗಳಿಗೆ ಸ್ಥಳಾಂತರ ಮಾಡುವಂಥ ಕಾರ್ಯ ಕೂಡ ಆಗ್ತಾ ಇದೆ. कोसी नदी